ಆನಂದ್ ಅವರೇ, ಅದಕ್ಕೆ ಇನ್ಸ್ಪೆಕ್ಟರ್ ಶೈಲೇಶ್ ಅವ್ರು ಕಾಲ್ ಮಾಡಿದರು. ಅದು ನನಗೆ ಅವ್ರಿಗೆ ಯಾವ ಥರ ರೆಸ್ಪಾಂಡ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಅದು ಯಾವುದೋ ಒಂದು ಮಗುಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಆಕ್ಸಿಡೆಂಟ್ ಆದ ಮಗು ಈಗ ಮಿಂಚು ಹಾಕ್ತಾಳಲ್ಲ, ಸೇಮ್ ಅದೇ ಥರ ಯೂನಿಫಾರ್ಮ್ ಹಾಕಿದೆಯಂತೆ. ಬಟ್ ಬ್ಯಾಗು ಮತ್ತು ಐ ಡಿ ಕಾರ್ಡ್ ಇಲ್ಲ ಅಂತ ಹೇಳಿದರು. ನೀವು ಕೊಟ್ಟಿರೋ ಕಂಪ್ಲೇಂಟ್ಗೆ ಮ್ಯಾಚ್ ಆಗ್ತಿದೆ, ದಯವಿಟ್ಟು ಬಂದು ಮಗು ನಿಮ್ಮದೇನಾ ಅಂತ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನನಗಂತೂ ಕೈಕಾಲಿ ಆಡ್ತಾ ಇಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಗೆಳೆಯನ್ ಮಾಡೋಣ ಅಂದ್ಕೊಂಡೆ, ಅವ್ನು ಗಾಬರಿ ಆಗ್ತಾನಲ್ಲ, ಅದಕ್ಕೆ ಅವನಿಗೆ ಮಾಡಲಿಲ್ಲ. ಹೌದು, ನನಗೂ ಕಾಲ್ ಮಾಡಿದ್ದು. ಅದಕ್ಕೆ ನಾನು ಹೋಗಿ ಮಗು ನೋಡ್ಕೊಂಡು ಬಂದೆ. ಆದರೆ ಅದು ನಮ್ಮ ಮಿಂಚು ಅಲ್ಲ ಆನಂದವ್ರು. ಗೊತ್ತಿತ್ತು. ಅದಕ್ಕೆ ಮಿಂಚುಗೆ ಆ ಥರ ಎಲ್ಲ ಅನಾಹುತ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ದೇವ್ರ ಮೇಲೆ ನನಗೆ ನಂಬಿಕೆ ಇತ್ತು. ಅದಕ್ಕೆ ಮಿಂಚುಗೆ ಆ ಥರ ಎಲ್ಲ ಆಗಲ್ಲ. ಅದಕ್ಕೆ ಚೆನ್ನಾಗಿರ್ತಾಳೆ, ಎಲ್ಲೋ ಹೋಗಿದ್ದಾಳೆ, ಸಿಗ್ತಾಳೆ. ಅದು ಕಾಣದ ಶಕ್ತಿ ಅಂತಾರಲ್ಲ, ಅದಕ್ಕೆ ಆ ಶಕ್ತಿ ನಮ್ಮ ಮಿಂಚುನ ಕಾಪಾಡಿದೆ. ಕಾಪಾಡಲೇಬೇಕದಕ್ಕೆ, ಕಾಪಾಡ್ತಾರೆ ನೋಡಿ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಮಾತನ್ನ ನಾನು ನಂಬ್ತೀನಿ. ಅದಕ್ಕೆ ಕಾಪಾಡಲೇಬೇಕು ಆನಂದ್ ಅವರೇ. ನಾನು ಅದನ್ನೇ ನಂಬ್ಕೊಂಡು ಮಿಂಚು ಹುಡುಕ್ತಿದ್ದೇನೆ. ಆನಂದ್ ಅವರೇ, ಆ ಮಗು ನೋಡಿದ್ರಲ್ಲ, ಅದು ಒಂಥರ ಆಗ್ಬಿಡುತ್ತೆ. ಅವ್ರ ತಂದೆ ತಾಯಿನೂ ವೆಯ್ಟ್ ಮಾಡ್ತಿರ್ತಾರಲ್ವಾ, ಕಾಯ್ಕೊಂಡು ಕೂತಿರ್ತಾರೆ. ಆದರೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಎಲ್ಲ ನಾನು ಕೇಳ್ಕೊಂಬಂದಿದ್ದಷ್ಟೆ. ಈಗ ಮಗುನ ಕಳ್ಕೊಂಡು ತಂದೆ ತಾಯಿಗೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಬೋದು ಅಷ್ಟೇ. ನಾವು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಹುಷಾರು. ಆಮೇಲೆ ಏನಾದರೂ ವಿಷಯ ಗೊತ್ತಾಗ್ತಿದ್ದಂಗೆ ನನಗೆ ಕಾಲ್ ಮಾಡಿ. ಅದಕ್ಕೆ ಸಿಗ್ತಾಳೆ, ನನ್ನ ಮಗಳು ಸಿಗ್ತಾಳೆ. ದೇವ್ರ, ಯಾಕಪ್ಪ, ಯಾಕೆ ಗೆಳೆಯನಿಗೆ ಅದಕ್ಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ? ಎಲ್ರಿಗೂ ಒಳ್ಳೇದು ಬಯಸೋ ಜೀವಗಳವ್ರು, ಅವ್ರಿಗೆ ಇಷ್ಟೊಂದು ಕಷ್ಟ ಕೊಡೋದು ಸರಿನಾ? ಚೆನ್ನಾಗಿ ಜೋಡಿಗಳಿಗೆ 2 ಮುದ್ದಾದ ಮಕ್ಕಳನ್ನ ಕೊಟ್ಟೆ. ಸಂತೋಷ ಪಡೋ ಟೈಮ್ ಸರಿಯಾಗಿ ಒಂದು ಮಗುನ ಕಿತ್ಕೊಂಡ್ಬಿಟ್ಟೆ. ಗಂಡ ಹೆಂಡ್ತಿನ ದೂರ ಮಾಡಿದೆ. ಕಳೆದೋಗಿದ್ದ ಮಗು ಜಾಗಕ್ಕೆ ಇನ್ನೊಂದು ಮಗುನ ಕೊಟ್ಟೆ. ಗಂಡ ಹೆಂಡ್ತಿನ ಮತ್ತೆ ಒಂದು ಮಾಡಿದೆ. ಎಲ್ಲರೂ ಒಂದಾಗೋ ಟೈಮಿಗೆ ಸರಿಯಾಗಿ ಈ ಮಗುನ ಮತ್ತೆ ದೇವ್ರೆ, ಕೈ ಮುಗಿದು ಕೇಳ್ಕೊತೀನಿ, ಆ ಮಗು ಸಿಗಬೇಕು, ಚಳಿಯ ಹೊರಗಡೆ ಬರಬೇಕು, ಇದು ಸುಖಾಂತಿ ಆಗ್ಬೇಕಷ್ಟೇ.